ನನಗೆ ಯಾರೂ ವಿರೋಧಿ ಇಲ್ಲ. ಸರ್ ಅವರು ಡಿಸಿಎಂ ಆಗ್ತಾ ಇದ್ದಾರೆ ಅಲ್ಲಲ್ಲ, ನನಗೆ ಯಾರೂ ವಿರೋಧಿಗಳಲ್ಲ. ನಾನು ಇದ್ದನ್ನು ಇದ್ದಾಗೆ ಮಾತಾಡ್ತೇನೆ. ಪ್ರಿಯಾಂಕಾ ಖರ್ಗೆ ತಪ್ಪು ಮಾಡಿದರೂ ನಾನು ಮಾತಾಡ್ತೇನೆ, ಬೇರೆಯವರು ತಪ್ಪು ಮಾಡಿದ್ರು ಮಾತಾಡ್ತೇನೆ. ಯಾಕಂದರೆ ನನ್ನ ಸ್ಥಾನವೇ ಅಂಥದ್ದು. ನನಗೆ ಅಲ್ಲ, ಸೈದ್ಧಾಂತಿಕ ಅವ್ರು ಏನು ಬೇಕಾದ್ರೂ ಇಟ್ಕೊಂಡೆ. ನಾನು ಹೇಳ್ತೀನಲ್ಲ, ಅವರು DCM ಆದರೆ ನನಗೇನು ಸಂಬಂಧ? DCM ಅನ್ನೋದು ಅದೇನು ದೊಡ್ಡ ಹುದ್ದೆ ಏನೂ ಅಲ್ಲ, ಅದು ಒಂದು ಮಂತ್ರಿಗಿರಿನೇ. ಎಲ್ಲರೂ ಆದಂಗೆ ಅದೊಂದು ಮಂತ್ರಿಗಿರಿನೇ. ಇಲ್ಲಿ ಅದು ಸೆಲ್ಫ್ ಕ್ರಿಯೇಷನ್, ಅದು ಸಾಂವಿಧಾನಿಕ ಹುದ್ದೆ ಏನೂ ಅಲ್ಲ. ಅದು ಕೂಡ ಒಂದು ಮಂತ್ರಿ. ಆದರೆ ಆಗಲಿ, ಈಗ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಿಮಗೆ, ಅನೇಕರು 4 ಸಾರಿ ಗೆದ್ದಿರೋರು ಅದೇ ಸಮುದಾಯದಲ್ಲಿ ಅಪ್ಪ ನಮಗೂ ಏನಾದರೂ ಕೊಡ್ರಿ ಅಂತ ಕೇಳ್ಕೊಳ್ತಾವ್ರೆ. ಬಟ್ ಇವರು 1 ಸಾರಿ ಗೆದ್ದರು ಮಂತ್ರಿ, 2 ಸಾರಿ ಗೆದ್ದರು ಮಂತ್ರಿ, 3 ಸಾರಿ ಗೆದ್ದರು ಮಂತ್ರಿ, 4 ಸಾರಿ ಗೆದ್ದರು ಮಂತ್ರಿ. ಯಾರ ಆಶೀರ್ವಾದ ಇದು? ಜನರ ಆಶೀರ್ವಾದನಾ? ದೇವರ ಆಶೀರ್ವಾದನಾ? ಇದು ಕೇವಲ ಅಪ್ಪನ ಆಶೀರ್ವಾದ ಅಷ್ಟೇ.